ಇನ್ನೊಂದು, ಘನತೆಯ ಬದುಕು ಎಲ್ಲ ಮಹಿಳೆಯರದ್ದು, ಪುರುಷರದ್ದು ಕೂಡ. ಸಂಸ್ಕೃತಿಯನ್ನು ಹೆಣ್ಮಕ್ಳು ಕುತ್ತಿಗೆ ಕಟ್ಟಬೇಡಿ. ಸಂಸ್ಕೃತಿ ಅಂತೇಳೋದು ಬೆವರಿನ ಸಂಸ್ಕೃತಿ. ಅದು ಹೆಣ್ಣು ಗಂಡು ಲಿಂಗ ಭೇದ ಇಲ್ಲದೆ ಇದ್ದಂಥ ರೀತಿಯಲ್ಲಿ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂಡು ಬರಬೇಕಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ದುಡ್ಡಿನ ಮೂಲಕ, ದೌಲತ್ತಿನ ಮೂಲಕ ಇವತ್ತು ಕೆಲವರನ್ನ ಮಾತ್ರ ಬಚಾವ್ ಮಾಡುವಂಥ ಕ್ರಿಯೆ ನಡೀತಾ ಇದೆಯಲ್ಲ, ಇದನ್ನು ನಾವು ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಖಂಡಿಸ್ತೇವೆ. ನೋಡಿ, ಈ ಪ್ರಕರಣದಲ್ಲಿ ಭಾಗಿಯಾದಂಥವರು ಮತ್ತು ಅವರ ಸಂಬಂಧಿಕರು ಮತ್ತು ಅವರ ಪಕ್ಷದ ಸುತ್ತಮುತ್ತ ಮಾತಾಡಬೇಕು ಅಂತಂದರೆ, ಭಾಳ ಮುಖ್ಯವಾಗಿ ಆತ ಸಂಸದ ಪ್ರಜ್ವಲ್ ರೇವಣ್ಣ, ಅಪ್ಪ ಶಾಸಕ, ಅಮ್ಮ ಮಾಜಿ ಶಾಸಕಿ, ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ, ಹಾಲಿ ಅಧಿಕಾರಸ್ಥರು, ಚಿಕ್ಕಮ್ಮ ಮಾಜಿ ಶಾಸಕಿ, ಮಿಗಿಲಾಗಿ ಅಜ್ಜ ಭಾರತ ದೇಶದ ಮಾಜಿ ಪ್ರಧಾನಿಗಳು. ಇಷ್ಟೆಲ್ಲ ಹುದ್ದೆಗಳು, ಇದನ್ನು ಸೇರಿಸಿದ್ರೆ ಸರ್ಕಾರದ ಒಂದು ಸಕಲ ಸರ್ಕಾರಿ ಗೌರವಗಳು ಅವರಿಗಿದ್ದಾವೆ. ಸಕಲ ಸರ್ಕಾರಿ ಗೌರವದ ಒಂದು ಆ ಎಲ್ಲ ದೌಲತ್ತಿನ ಅಡಿಯಲ್ಲಿ ಸರ್ಕಾರದ ಮತ್ತು ಜನತೆಯ ಮಾನ ಮರ್ಯಾದೆನ ಹರಣ ಮಾಡ್ತಕ್ಕಂಥ ರೀತಿಯಲ್ಲಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.